ರೇಷ್ಮಕ್ಕ ಅವರು ಯಾವಾಗ್ಲೂ ಕೂಡ ಕನ್ನಡಕ್ಕೆ ಸಪೋರ್ಟು. ಕನ್ನಡ ಕನ್ನಡ ಕನ್ನಡ. ಅದರಲ್ಲೂ ನೀವು ಜುಮ್ಕ ಹಾಕೊಂಡು ಸ್ಯಾರಿ ಉಟ್ಕೊಂಡು ಆ ರೀಲ್ಸ್ಗಳನ್ನ ನೀವು ಮಾಡ್ತಿರಲ್ಲ, ಅದು ನೋಡೋದೇ ಒಂಥರ ಖುಷಿ. ನಿಮಗೆ ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನ? ಸ್ಯಾರಿ, ಈ ಥರ ಒಲೆ ಜುಮ್ಕ, ಆ ಟ್ರೆಡಿಷನಲ್ ರೆಡಿ ಆಗೋದು ಯಾಕೆ ನಿಮ್ಗೆ ಇಷ್ಟ ಅದೆಲ್ಲ? ಆ್ಯಕ್ಚುಲಿ ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ. ಕನ್ನಡ ಮಣ್ಣು, ಕರ್ನಾಟಕದ ಜನ ಸಪೋರ್ಟು. ಅಂದರೆ ಅಕ್ಕ ಪಕ್ಕ ಎಲ್ಲಿ ಹೋದ್ರೂ ನಾವು ಕನ್ನಡ ಕನ್ನಡ ಕನ್ನಡ. ಅಂದರೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ಕನ್ನಡದವರೇ. ಅದರಿಂದ ಕನ್ನಡ 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 ಅಂತ ನನ್ನ ಮೈಂಡಿಗೆ ಬಂದ್ಬಿಟ್ಟಿದೆ. ನಾನು ಓದಿರೋದು ಕನ್ನಡನೇ. ಅಂದರೆ ನಾನು ಉರ್ದು ಓದಿರೋದು, ಬಟ್ ನನಗೆ ಉರ್ದು ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಬರುತ್ತೆ. ಬರೆಯೋಕ್ಕೂ ಅಷ್ಟೇ, ಉರ್ದು ಓದಿರೋದು, ಕನ್ನಡ ಬರುತ್ತೆ ಬರೆಯೋಕೆ. ಕನ್ನಡ ಚೆನ್ನಾಗಿ ಬರೀತೀರಾ ನೀವು? ಉರ್ದು ಬರಲ್ಲ. ಉರ್ದು ಅಲಿಬೆ ಅಂತಾನು ಬರಲ್ಲ ನನಗೆ. ಅಲಿಬೆ ತೇಸೆ ಅದು ಏನು ಅಂತಾನೆ ಗೊತ್ತಿಲ್ಲ, ಅಷ್ಟೇ ಬರೋದು. ಅಂದ್ರೆ ಬಡತನದಿಂದ ಬಂದಿರೋದಕ್ಕೆ ನಾವು ನಮ್ಮಮ್ಮ ಖುರಾನ್ ಓದ್ಸಕ್ಕಾಗಿಲ್ಲ. ನಾವೆಲ್ಲ ಕೆಲಸ ಮಾಡ್ತಿದ್ವಿ. ನಾನು ಚಿಕ್ಕ ಮಗುವಿಂದನೂ ನಾನು ಕೆಲಸ ಮಾಡ್ತಾ ಇದ್ದೆ. ನಮ್ಮಮ್ಮನ ಜೊತೆ ಹೋಗಿ ನಾನು ಒಂದು 6 ವರ್ಷ ಆಯ್ತು ನನಗೆ. 6 ವರ್ಷದಿಂದ ನಮ್ಮಮ್ಮನ ಜೊತೆ ಹೋಗೋದು ವ್ಯಾಪಾರಕ್ಕೆ, ಬಟ್ಟೆ ವ್ಯಾಪಾರಕ್ಕೆ. ಆಮೇಲೆ ಸಂತೆಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ನಾನು, ಬಟ್ಟೆ ವ್ಯಾಪಾರ. ಸಂತೆಲಿ ನಿಂತ್ಕೊಂಡು ಚನ್ನಪಟ್ಟಣ ಸಂತೆ ಆಗುತ್ತೆ ಶನಿವಾರ. ನೀವು ನಮ್ದು ಊರು ಹಾಸನ. ಹೌದಾ? ನಿಮ್ದಲ್ಲಿ ಸೇಮ್ ಡೆಫ್ಲು. ಹೌದು, ಚನ್ನಪಟ್ಟಣ. ನಿಮ್ ಚನ್ನಪಟ್ಟಣ ಶನಿವಾರ ಸಂತೆ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ಬಟ್ಟೆ 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 ಬನ್ನಿ ಬನ್ನಿ ತಗೊಳ್ಳಿ ತಗೊಳ್ಳಿ ಅಂತ ವ್ಯಾಪಾರ ಮಾಡ್ತಿದ್ದೆ. ಅಂದ್ರೆ ಹಬ್ಬದ ಟೈಮಲ್ಲಿ ಅವಾಗ ಯಾವ ತರ ಬಟ್ಟೆ ಹಾಕ್ತಿದ್ರಿ? ಅಂದ್ರೆ ನಾವು ಸೆಕೆಂಡ್ ಪೀಸ್ ಅಂತ ಬರುತ್ತೆ ನೋಡಿ, ಚಿಕ್ಕಪೇಟೆಯಿಂದ ಒಂದು ಸೆಕೆಂಡ್ ಪೀಸ್ ಅಂತ ಮಾಡ್ತಾರೆ, ರಿಜಿಡ್ ಪೀಸು. ಆ ಬಟ್ಟೆ ತಗೊಂಡೋಗ್ಬಿಟ್ಟು ಅಲ್ಲಿ ಸಂತೆಲಿ ಹಾಕ್ತಿದ್ವಿ. ಬೆಂಗಳೂರು ಬಂದು ನಮ್ಮಮ್ಮ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಬಟ್ಟೆ ತಗೊಂಡು ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಮಾಡ್ತಿದ್ರು. ಅದು ಬಿಸ್ನೆಸ್ ಮಾಡ್ತಿದ್ರು. ಆಕ್ಚುಲಿ ಅವಾಗ ಅದು ಒಂದು 20 ರೂಪಾಯಿ ತಗೊಂಡ್ರೆ 30 ರೂಪಾಯಿ 40 ರೂಪಾಯಿ ಮಾಡ್ತಾ ಇದ್ರು. ಅಂದ್ರೆ ಒಂದ್ ಪಟ್ಟಿ ಜಾಸ್ತಿ, 2 ಪಟ್ಟಿ ಜಾಸ್ತಿಗೆ ಮಾಡ್ತಿದ್ರು. ವರ್ಕೌಟ್ ಆಗ್ತಿತ್ತು ಅವಾಗೆಲ್ಲ? ಪರವಾಗಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಬರೋ ಬಸ್ಗೆ ಹೋಗೋದು ಖರ್ಚ, ಆಟೋಗಳಿಗೆ ಅದೇ ಆಗ್ಬಿಡ್ತಿತ್ತು. ಅಷ್ಟೇನು ಸಿಗ್ತಿರ್ಲಿಲ್ಲ. ಅದ್ರ ಮೇಲೆ ನಾವು ದುಡಿಯೋದು 1 ರೂಪಾಯಿ ಅಂದ್ರೆ 10 ರೂಪಾಯಿ ಸಾಲ ಮಾಡೋದು. ಹಂಗಾಗೋದು ಪ್ರತಿಯೊಬ್ರು ಅಷ್ಟೇ. ಇವಾಗ 1 ರೂಪಾಯಿ ಬರ್ತಾ ಇದೆಯಾ ಲಾಭ, ನಾಳೆ 2 ರೂಪಾಯಿ ಬರ್ಬೋದು, ಭರವಸೆ. ಅದರಿಂದ ಲಾಭ ಬರ್ತಿದೆಯಲ್ಲ ಅಂತ ಖುಷಿ, ಭರವಸೆ. ಅದು ಆ ಥರ ತಗೊಂಡು ಚೀಟಿ ಮಾಡ್ಕೊಂಡ್ರು, ಒಂದು ಸ್ವಲ್ಪ ಸಾಲ ಮಾಡ್ಕೊಂಡ್ರು ನಮ್ಮಮ್ಮ. ಅದೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಸಾಲ ಆದ್ಮೇಲೆ ಒಂದು 10 ವರ್ಷ ನನಗೆ. ಅವಾಗ 10 ವರ್ಷ 2000ಗೆ ಅಷ್ಟಕ್ಕೆ ನಾವು ಇಲ್ಲಿ ಬಂದ್ಬಿಟ್ರಿ ಬೆಂಗಳೂರಿಗೆ. ಈಗ ನಿಮ್ಗೆ ಕನ್ನಡದ ಮೇಲೆ ಅಭಿಮಾನ ಇದೆ, ಮತ್ತೆ ಈ ಕನ್ನಡ ಅಂದ್ರೆ ನಮ್ಮ ಕನ್ನಡತಿಯರು ನೀಟಾಗಿ ರೆಡಿ ಆಗೋ ಥರ ಅಷ್ಟು ಚೆನ್ನಾಗಿ ಸಖತ್ತಾಗಿ ರೆಡಿ ಆಗ್ತೀರಾ. ಬಟ್ ಆದ್ರೆ ನಿಮ್ ಕಡೆಯವರೆಲ್ಲ ಸ್ವಲ್ಪ ಅದಕ್ಕೆ ಅಪೋಸ್ ಮಾಡ್ತಾರೆ ಅಲ್ವಾ, ನಿಮಗೆ ಬೈತಾರೆ, ತೆಗಿಳ್ತಾರೆ. ಅವಾಗ ನಿಮ್ಗೆ ಬೇಜಾರಾಗಿದ್ಯಾ? ತುಂಬಾ ಆಗಿದೆ, ಬಟ್ ನಾನು ಅದು ಮನ್ಸಿಗೆ ತಗೊಳ್ಳಲ್ಲ. ಯಾಕಂದ್ರೆ ನಾವು ಕಷ್ಟದಿಂದ ಬಂದಿರೋ ಜೀವನ ನಮ್ದು ಅಲ್ವಾ. ಅದರಿಂದ ನನಗೆ ನಮ್ಮನೇಲೂ ಆ ಥರ ಸಾಕೋರು, ನಮ್ಮ ಅಕ್ಕ ತಂಗಿರು, ನಮ್ಮ ಮಕ್ಕಳು ಎಲ್ಲ ಬುರ್ಕ ಹಾಕ್ಕೊಳ್ಳೋದು. ನಮ್ಮಮ್ಮ ಇವತ್ತಿಗೂ ನಮ್ಮಮ್ಮನ ಮನೇಲಿ ಜಮಾತಿ ನಮ್ಮಮ್ಮ ಇಸ್ತಮ್ಮ ನಡೆಸ್ತಾರೆ. ನಮ್ಮಮ್ಮ ನಮಾಜಿ ಓದ್ತಾರೆ, 5 ಹೊತ್ತು ನಮಾಜಿ ಓದ್ತಾರೆ. ನಮ್ಮಮ್ಮನ ಮನೆಗೆ ಒಂದು 10, 12 ಜನ, 20 ಜನ ಬಂದು ಕುತ್ಕೋತಾರೆ. ಗುರುವಾರ ಶುಕ್ರವಾರ ಇಸ್ತಮ್ಮ ನಡೆಸ್ತಾರೆ ನಮ್ಮಮ್ಮ. ನಮ್ಮಮ್ಮನ ಮನೇಲಿ ಇಸ್ತಮ್ಮ ನಡೆಸುತ್ತೆ. ಅದಕ್ಕೆ ನಮ್ಮಮ್ಮ ನನಗೆ ದೂರ ಮಾಡ್ಬಿಟ್ರು. ಇವಾಗ್ಲೂ ಮಾತಾಡಿಸ್ತಿಲ್ಲ? ಇಲ್ಲ, 4 ವರ್ಷ ಆಗೋಯ್ತು ನಮ್ಮಮ್ಮ ಮಾತಾಡಿ. ನಂಗೆ ತುಂಬಾ ಹಲ್ಟ್ ಆಗುತ್ತೆ. ಹೌದು, ನಿಜ ಬೇಜಾರಾಗುತ್ತೆ. ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ, ನಮ್ಮಮ್ಮ ಯಾರು ಇವತ್ತಿಗೂ ನಂಗೆ ಮಾತಾಡಲ್ಲ. ಅಟ್ಲೀಸ್ಟ್ ನಿಮ್ಗೆ ಅಂದ್ರೆ ಅವ್ರಿಗೆ ಇವಾಗ ಇಷ್ಟ ಆಗ್ತಿಲ್ಲ ಅಲ್ವಾ, ಅದನ್ನ ಬೇರೆಯವ್ರ ಹತ್ರ ಎಲ್ಲ ಅವಳಂಗ್ ಮಾಡ್ತಿದ್ದಾಳೆ ಅಂತ ಹೇಳಲ್ವಾ? ಅಂದ್ರೆ ನಿಮ್ ಬಗ್ಗೆ ಏನೂ ಕೇರ್ ಮಾಡ್ತಿಲ್ಲ ಅವರು. ಅಂದ್ರೆ ಇವಾಗ ನೀವು ರೀಲ್ಸ್ ಮಾಡೋದೆಲ್ಲ ನೋಡ್ತಾರ ಅವರು? ನೋಡಲ್ಲ. ನೀವ್ ಏನ್ ಮಾಡ್ತಿದ್ದೀರ ಅಂತಾನು ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಣ್ಣ ಅವರೆಲ್ಲ? ಆಕ್ಚುಲಿ ನಮ್ಮ ಮನೇಲಿ ಟಿವಿ ಇದೆ, ಅಮ್ಮನ ಮನೇಲಿ. ಅವ್ರು ಟಿವಿ ನೋಡಲ್ಲ, ಬಟ್ಟೆ ಆರಿಸ್ಬಿಟ್ಟು ಈ ತರ ಬಿಟ್ಬಿಟ್ಟವ್ರೆ ಟಿವಿ ಮೇಲೆ. ಟಿವಿ ನೋಡಲ್ಲ. ನಮ್ಮ ಅಕ್ಕನ ಮನೇಲಿ ಟಿವಿ ನಡೆಯುತ್ತೆ. ಆವಾಗ ನಮ್ಮ ಅಪ್ಪ ಗಿಚ್ಚಿಗಿಲಿ ನೋಡ್ತಿದ್ರಂತ ಅಕ್ಕನ ಮನೇಲಿ, ನಮ್ಮ ಮನೇಲಿ ನೋಡ್ತಿರ್ಲಿಲ್ಲ. ಅದು ನಮ್ಮಪ್ಪ ಹೇಳೇ ಸುಳ್ಳು. ಗಿಚ್ಚಿಗಿಲಿ ನೋಡ್ತಿರ್ಬಹುದು ಅಂತ. ನಮ್ಮಪ್ಪ ಸರಿಯಾಗಿ ನೋಡಿಲ್ಲ ಅವರು. ಆಕ್ಚುಲಿ ನಮ್ಮ ಅಕ್ಕನೇ ಒಬ್ಳು ಮಧ್ಯ ಅಕ್ಕ ಒಂದ್ಸಲಿ ಫೋನ್ ಮಾಡಿದ್ಲು. ಅವಾಗ ಕೇಳಿದೆ ನಾನು, ಅಮ್ಮ ನೋಡ್ತಾರ ಅಂತ ಹೇಳಿದ್ಕೆ, ಇಲ್ಲ ಕಣೆ ನೋಡಲ್ಲ ಅಂತ. ಬೇಜಾರಾಗುತ್ತೆ ಅಲ್ಲ. ಇನ್ನು ನಿಮ್ಮ ಮಕ್ಕಳೆಲ್ಲ ಆಗಿದ್ದಾರೆ, ಆ ಮಕ್ಳು ನೋಡೋದಕ್ಕೂ ಬಂದಿಲ್ಲ ಅಲ್ಲ? ಆಕ್ಚುಲಿ ನನ್ನ ಮಗಳು ಫೋನ್ ಮಾಡಬೇಕು, ಅಮ್ಮಂಗೆ ಮಾತಾಡಬೇಕು ಅಜ್ಜಿಗೆ ಅಂತ ಹೇಳಿದ್ಕೆ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ರು ಮೊನ್ನೆ. ನಾನು ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ನಾನು ಮಾತಾಡಲ್ಲ ಅಷ್ಟೇ. ಅಂದರೆ ಅವ್ರಿಗೆ ನೀವು ಹಿಂಗೆಲ್ಲ ಮಾಡೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ? ಇಷ್ಟ ಇಲ್ಲ. ಆಕ್ಚುಲಿ ಯಾರಿಗೂ ಇಷ್ಟ ಇಲ್ಲ. ನನ್ನ ಮಗನೇ ನಂಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಅವನು ಅವಾಗ್ಲೇ ಕೊಡ್ತಾ ಇಲ್ಲ. ಅವನು ಅವಾಗಲೇ ಒಂದು 1000 ರೀಲ್ಸ್ ಮಾಡಿದ್ದೆ, ಡಿಲೀಟ್ ಮಾಡ್ಬಿಟ್ಟ. ಮಾಡಬೇಡ ನೀನು,
ನಾಡಿದ್ದು ನೀನು ಅಂತ ಹೇಳ್ಬಿಟ್ಟು. ಅಂದರೆ ಈ ಥರ ಅವನು ನಮಾಜಿಗೆ ಹೋಗೋನು ಮಸ್ಜಿದಿಗೆ, ಅಲ್ಲಿ ಯಾರೋ ಹೇಳೋರೆ ನಿಮ್ಮಮ್ಮ ಸೀರೆ ಹಾಕೊಂಡು ರೋಡ್ ಮೇಲೆ ಕುಣಿತವರಲ್ಲ, ನಿಂಗೆ ಇಷ್ಟ ಆಗುತ್ತೆ ಅದೆಲ್ಲ ಅಂತ ಕೇಳ್ಬಿಟ್ಟಾರೆ. ಆ ಮಗುಗೆ ಹೇಳೋ ಪ್ರಶ್ನೆನ ಅದು, ಹೋಗ್ಲಿ ಕೇಳೋ ಪ್ರಶ್ನೆನ ಅದು. ಆ ಥರ ಕೇಳೋರೆ ಬಂದು ಅವನು ನಾನು ಮಲಗಿದ್ದೀನಿ ಮೊಬೈಲ್ ಎತ್ಕೊಂಡು ಎಲ್ಲ ಡಿಲೀಟ್ ಮಾಡ್ಬಿಟ್ಟ, ಇನ್ಸ್ಟಾಗ್ರಾಮೇ ಡಿಲೀಟ್ ಮಾಡ್ಬಿಟ್ಟಿದ್ದ. ನಿಮ್ಮ ಹಸ್ಬೆಂಡ್ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅವರು ಮಗಳು ಫಸ್ಟ್ ಅವ್ರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಬೆಳೆದಾದ್ಮೇಲೆ ಅವ್ರು ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ಅದಕ್ಕೆಲ್ಲ ಏನು ಬರೋದೇ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ. ಅಮ್ಮ ನೀನು ಹೆಂಗಾರ ಮಾಡ್ಕೊ, ಅವಳು ಆ ಥರ. ಅಂದ್ರೆ ನನ್ನ ಮಗ ಅಂತೂ ಸಪೋರ್ಟೇ ಇಲ್ಲ. ಅಮ್ಮ ರೀಲ್ಸ್ ಅಂತ ಹೇಳ್ಬೇಡ, ಆಮೇಲೆ ಏನಾರ ಕ್ಯಾಮ್ರಾ ಮಾಡಿದ್ರೆ ನಾನು ಬರಲ್ಲ, ನಾನು ಓಡೋಗ್ತೀನಿ ಅಂತ ಹೇಳ್ತಾನೆ. ಅವಳು ನನ್ನ ಮಗಳು ಬರಲ್ಲ, ನನ್ನ ಮಗನೂ ಬರಲ್ಲ. ಅದ್ರಲ್ಲೆಲ್ಲ ನಮ್ಮ ಯಜಮಾನ್ ಹೇಳ್ಕೊಂಡು ಬಂದು ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಮಾಡ್ರಿ ರೀಲ್ಸ್ ಮಾಡ್ರಿ ಅಂತ ಹೇಳಿದ್ರೆ ಅವಾಗ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.